ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡ್ರಿ. ಒಂದು ಸ್ವಲ್ಪ ಆರಾಮಾಗ್ಯದ್ರಿ. ನನಗೂ ಗಂಟ್ಲು ಖುಷಿ ಆಲತ್ತದ್ರಿ. ಒಂದು ಸ್ವಲ್ಪ ಆರಾಮಾಗ್ಯದ. ಗೋಳಿ ತೊಗೊಂಡಿನಲ್ರಿ, ಕಿವಿ ಗಂಟ್ಲು ಎರಡೂ ಕಮ್ಮಾಗ್ಯಾವ. ಒಂದು ಸ್ವಲ್ಪ ಖುಷಿ ಆಲತ್ತದ ನಂಗೆ. ಒಂದು ತಿಂಗಳಾಯ್ತು ರೀ ಭಾಳ ಒದ್ದಾಡೀನಿ ನಾ ಅದ್ರ ಕಾಲಾಗ. ಸೊ ಇವಾಗ ಆಪ್ರೇಷನ್ ಇಲ್ಲ ಏನಿಲ್ಲ, ನಾನು ಕಮ್ಮಿ ಅನ್ಸ್ಯದ. ಇದೇ ರೀತಿ ಕಮ್ಮಿ ಇರ್ಲಪ್ಪ, ಏನು ಆಪ್ರೇಷನ್ ಆಲಾರ್ದಂಗೆ ನೋಡ್ಕೊ ಅಂತೇಳಿ ದೇವ್ರ ಹತ್ರ ಅದೇ ಕೇಳ್ಕೊಳತ್ತೀನಿ ರೀ ಫ್ರೆಂಡ್ಸ. ಪ್ರೈವೇಟ್ ತೋರಿಸಿದ್ನಲ್ರಿ, ನಂದು ಪರ್ಸ್ನಲ್ ಅಂದರೆ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ ನೋಡ್ರಿ, ಅವ್ರ ಬಳಿ ಕೇಳಿದೇವ್ರಿ. ಸೊ ಕಮ್ಮಿ ಆಗ್ಯದ್ರಿ ನನಗೀಗ. ಗೋಳಿಯೇ ಚಾಲು ಅವ ರೀ, ಕಮ್ಮಿ ಅನ್ಸ್ಯದ ರೀ ಫ್ರೆಂಡ್ಸ. ಸೊ ಇದು ಮಂಗಳವಾರದ ಬ್ಲಾಗ್ ಅದ ನೋಡ್ರಿ. ಮಾರ್ನಿಂಗ್ ಜಲ್ದಿ ಇಲ್ರಿ, 7 ಗಂಟೆ ಆಗೈತಿ ರೀ. ಒಂದು ಸ್ವಲ್ಪ ಲೇಟ್ ಆಗೈತಿ ಇವತ್ತು ಹೇಳಕ್ಕೆ. ಕಸ ಹೊಡೆದು ಚಳಿ ಹೊಡೆದು ರಂಗೋಳಿ ಹಾಕ್ಲಾಗತ್ತೀನಿ ನೋಡ್ರಿ ಫ್ರೆಂಡ್ಸ. ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ. ಏನೇನಾಗುತ್ತಂತ ಶೇರ್ ಮಾಡ್ಕೋತೀನಿ. ಇದೆಲ್ಲ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ಬೇಕಲ್ರಿ ಫ್ರೆಂಡ್ಸ. ಸೊ ಅದು ರೀ, ಅದು ಕಿವಿಯಾಗ ಕಂಟಿನ್ಯೂ ಆಗಿ ಹಳ್ಳಿ ಹಾಕ್ಕೋಬೇಕಂತ್ರಿ ಕಿವಿಯಾಗ. ಯಾಕಂದ್ರೆ ಗಾಳಿ ಹೋಗಬಾರ್ದು. ಟಾನ್ಸಿನ್ ಆಗ್ಯದಲ್ರಿ, ಟಾನ್ಸಿನ್ ಆಗ್ಯದಂತ್ರಿ ನನಗೆ. ಇವಾಗ ಕಮ್ಮಿ ಅನ್ಸ್ಯದ. ಏನಿಲ್ಲ, ನಂಗಂತೂ ಕಂಡಪಟ್ಟು ಖುಷಿ ಆಲತ್ತದ್ರೆ ಅದು ಕಮ್ಮಿ ಆಗಿದ್ದಕ್ಕೆ. ಯಾಕಂದ್ರೆ ಊಟ ಮಾಡಕ್ಕೆ ಬರ್ತಿದ್ದಿಲ್ಲ ರೀ, ನಂಗೆ ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ, ನೀರು ಕುಡ್ಲಿಕ್ಕೂ ಬರ್ತಿದ್ದಿಲ್ಲ. ಸೊ ಇವಾಗ ಕಮ್ಮಿ ಅನ್ಸ್ಯದ ನಂಗೆ. ಏನೋ ಗೊತ್ತಿಲ್ಲ ರೀ, ಒಂಥರ ಇದು ಎಷ್ಟು ಇದು ಹೇಳಿದ್ರೆ ಕಮ್ಮಿ ಅನ್ಸಕತ್ತದ. ಆ ಡಾಕ್ಟ್ರಿಗೆ ಮಕ್ಕಳು ದೇವರು ಅವ್ರಿಗೆ ಒಳ್ಳೇದಿಲ್ಲ ಅಂತ ಕೇಳ್ಕೊತೀನಿ ರೀ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವರು ಅಂದ್ರೆ ಇವ್ರಿಗೆ ನಮ್ಮ ಯಜಮಾನ್ರು 10 ವರ್ಷದಿಂದ ಕೆಳಗೆ ನಮ್ಮ ಯಜಮಾನ್ರವ್ರಿಗೆ ಟ್ರಿಪ್ ಕರ್ಕೊಂಡು ಹೋಗಿದ್ರಿ. ಅವಾಗ ನೋಡೋದು ಇವರಿಗೆ ಕರ್ಕೊಂಡು ಹೋಗ್ತಾರೆ ಡ್ರೈವರ್ ಚಂದರ ಅಂತೇಳಿ. ಸೊ ಅವಾಗ ನೋಡೋದು ಅವರೇ ನಮಗೆ ಡಾಕ್ಟ್ರ. ಮಕ್ಕಳು ಚಲೋ ಆ ಡಾಕ್ಟ್ರ. ಕಮ್ಮಿ ಆಗಲ್ಲ ಅಂತೇಳಿ ಆಪ್ರೇಷನ್ ಆತಂತ ಹೇಳಿದ್ರು. ಬೇರೆ ಇಲ್ಲ, ಕಮ್ಮಿ ಆಯ್ತದಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ. ಇನ್ನು ಮಕ್ಕೊಂಡ್ರಲ್ರಿ, ಹೇಳ್ರಿ. ನಿದ್ದೆ ಬರೋದು ಕಾಣ್ತಿರಲ್ಲ ಇವ. ಹೇಳ್ರಿ 10 ಹೊಂಟದ ಹೇಳ್ರಿ. 10 ಹೊಂಟದ. ಕತ್ಲಿದ ರೀ ನೋಡ್ರಿ. ಇನ್ನೂ ಮುಕ್ಕೋತಾರ ನೋಡ್ರಿ. ಗೊಂಬಿಗೆ ಲೋಡ್ ಮಾಡ್ಕೊಂಡ್ಬಿಟ್ಟಾರ ನಮ್ಮ ಯಜಮಾನ್ರು. ಲೋಡ್ಗಳು ಇಲ್ಲಿ ಬಟ್ಟಿ ನಮ್ಮ ಯಶ್ ಒಯ್ದು ಗಾಡಿಯಾಗ ಇಟ್ಕೊಂಡು ಆ ಕಡೆ ಮಾಡಿಬಿಟ್ಟನ್ರಿ ಅವ್ರು ಲೋಡ್ಗಳಿಗೆ. ನಮ್ಮ ಯಜಮಾನ್ರು ಪಾಪ ಗೊಂಬಿ ಮುಕ್ಕೊಂಡು ಅದಕ್ಕೆ ಹೈರಾಣ ಮಾಡಿಬಿಟ್ರ ಗೊಂಬಿ. ಹೌದಿಲ್ರಿ? ನೋಡ್ರಿ ಗೊಂಬಿನ, ಪಿಲ್ಲಿನ ಗೊಂಬಿ. ನಿಜು ಪಪ್ಪ ಹೋದ್ರು ಕೆಲ್ಸಿಗೆ, ನಿನಗೆ ಬಿಟ್ಟು ಹೋದ್ರು. ಹೋಲಿ ಹೋರಿ ಎಲ್ಲ ಪಪ್ಪನ ಕೂಡ ಹೋರಿ. ಅವ ಒಬ್ಬನೇ ಇರ್ರಿ ವಿಜ್ಜಿ. ಪಪ್ಪನ ಕೂಡ ಹೋರಿ ಎಲ್ಲರೂ. ಬಾಯ್ ಮಾಡ್ರಿ. ನೀವು ಗೊತ್ತದ ಪಪ್ಪ ಇಲ್ಲಿ ಯಾರ ಅಂಥೇಳಿ. ವಿಜ್ಜಿ ಹೇಳು 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 ಹೇಳು. ಏನೀಪ ವಿರಾಜ ಪಪ್ಪ ಮೇಲೆ ಮಕ್ಕೋ ಹೋಗೋ. ಹೋಗು. ಜಗಳ ಹಂಗೆ ಹತ್ತದ್ರಿ. ಕಣ್ಯಾಗ ತೆರಿತ ನೋಡ್ರಿ ಅವ್ರ ಪಪ್ಪಗ. ನೋಡ್ರಿ ಅವ್ರ ಪಪ್ಪ ಮುಟ್ಟೆ ಕೊಡಲ್ಲ ಯಾರಿಗೆ. ಭಾಳ ಅಂದ್ರೆ ಭಾಳ ಕೈಯನ ಇಡ್ತಾನ. ಇದು ಮಾಡಿಲ್ರಿ ಈಗ ನೋಡ್ರಿ. ಪಪ್ಪ ಮೇಲೆ ಹೋಗಿ ಮುಕ್ಕತ್ತಂದ್ರೆ ಅಟ್ಟು ಸಿಟ್ಟು ಬರ್ತವನಿಗೆ. ಒಟ್ಟು ಹಿಂಗೆ ನನಗೂ ಮುಟ್ಕೊಡಲ್ಲ, ಅವ್ರ ಅಣ್ಣಗೂ ಮುಟ್ಕೊಡಲ್ಲ. ನೋಡ್ರಿ ಹ್ಯಾಂಗೆ ಹೊಡಿತಾನಾಗ ಫ್ರೆಂಡ್ಸ್. ಹಂಗೆ ಹೊಡಿತಾನ ನೋಡ್ರಿ. ಪಪ್ಪ ಮೇಲೆ ಒಬ್ಬನೇ ಮಕ್ಕೋಬೇಕನು, ಯಾರ ಮಕ್ಕೋಬಾರ್ದು. ಪಪ್ಪನ ಬಳಿ ಒಬ್ಬನೇ ಮಕ್ಕೋಬೇಕು ವಿಜ್ಜಿ. ಈಗ ಭಾಳ ಜಮತಿತ್ತ ನೋಡ್ರಿ. ಅವ್ರ ಪಪ್ಪಗೆ ಹಿಂಗೆ ಮುಟ್ಟು ಕೊಡಲ್ಲ ಯಾರು. ಪಪ್ಪ ನಂದರ ನಂದು ನೋಡ್ರಿ ಹೊಡಿತಾ ನೋಡ್ರಿ ನನಗೆ. ಎಟ್ಕೇನ ವಿಜ್ಜಿ. ಪಪ್ಪ ನಂದರ ದೂರ ಸರಿನಿ. ಅವ್ರ ಪಪ್ಪನ ಹತ್ರ ಕೇಳಿದ್ರೆ ಸಟ್ ಪುಡಕ್ಕೂ ಎದು ಕುಂದಿರ್ತಾನ. ನಿನಗೇನೋ ತಿನ್ಲಿಕ್ಕೆ ಕೊಡಲ್ಲ. ಪಪ್ಪ ನಂದರ ನೋಡ್ರಿ. ಹಲ್ಲ ತಿಕ್ಕೋ ನೋಡ್ರಿ ಪಟ್ ಟೈಮಿಲ್ಲಿ. ಪಿಜ್ಜು ನೋಡ್ರಿ ಮೈಯ ತಕ್ಕೊ ಹಲ್ಲ ತಿಕ್ಕೋ ನೋಡಿ. ಟೈಮ್ ಆಗ್ಯದ. ಹೇಳ್ರಿ ಪಪ್ಪ ನಿಂಜರ ಹೇಳು, ಯಾರ್ದು ಇಲ್ಲ.
ಏ ವಿಜ್ಜಿಕ್ ನೋಡು ಬರೋ ಹೊರಗೆ ಅಕ್ಕ ಏನು ಮಾಡ್ತಾಳ ತೋರಿಸ್ತೀನಿ. ನಮ್ಮ ಪಿಲ್ಲು ತೋರಿಸ್ತೀನಿ ಅಂಬ್ರಿ ನೋಡ್ರಿ ಕನ್ನಡದ ಎದ್ದೇ ಬಿಟ್ಟು ನಮ್ಮ ಪಿಲ್ಲು. ಅರ್ಧ ತಾಸು ನೀ ಧ್ಯಾನ ಕೂತ ಅರ್ಧ ತಾಸು ಆಯ್ತು. 5 ನಿಮಿಷ ಆಗಿಲ್ಲ ಹಂಗೆ ನೋಡಿದ್ರೆ ಟೈಮ್ ಹೆಂಗಾಚಿ. ಅರ್ಧ ತಾಸು ಆಯ್ತು ಧ್ಯಾನ ಕೂತು. ಧ್ಯಾನ ಮಾಡತ್ತಳ್ರಿ, ಧ್ಯಾನ ನೋಡೋದಿತ್ತು ಖರೆ ವಿಡಿಯೋ ಮಾಡ್ಬೇಕಂದ್ರೆ ಎದ್ದೇ ಬಿಟ್ಟಳು. ನೋಡಿ ಹಲ್ತಿಕೊ ನೋಡ್ರಿ. ಫ್ರೆಂಡ್ಸ್ ಇಲ್ಲಿ ಬದಾಮ್ ಚಿಲ್ಲಿಗೆ ತೊಗೊಳ್ರಿ ನಮ್ಮ ಪಿಲ್ಲು. ಅಷ್ಟು ಮಂದಿಗೆ ಎರಡೆರಡು ಬದಾಮ್ ಅಂತ್ರಿ. ನನಗೆ ಇಟ್ಟಿಲ್ಲ ನೋಡ್ರಿ ಇಲ್ಲಿ. ಅವ್ರು ಹೊಸ ಮಂದಿ ಅವ, ನನಗಿಲ್ಲ. ನೀವೇ ಸುಲ್ ತಿತ್ತೀರಿ. ದಿನ ಬದಾಮ್ ತಿತ್ತಾರ ನೋಡ್ರಿ. ಪಾರಗಳು ನೆಂಚಿ ಟಿಫಿನ್ಗೆ ಬದಾಮ್ ತಿತ್ತಾರ. ಈಗ ಹಿಂಗೆ ಸುಲಿಲಿಕತ್ತಾಳ. ಈ ಕಡೆ ನಾ ಕುಕ್ಕರ್ ಬ್ಯಾಳಿಗೆ ಹಚ್ಚಿದ್ರಿ ಸೊಪ್ಪ ಬೇಳೆ ಮಾಡ್ಬೇಕಂತೇಳಿ ಬಿಸಿ ಹೊಡ್ಲಿಕ್ಕೆ. ಹಾಂ ಫ್ರೆಂಡ್ಸ್, ದೇವ್ರ ಪೂಜೆ ಎಲ್ಲ ಕಂಪ್ಲೀಟ್ ಆಗ್ಯದ ನೋಡ್ರಿ. ಈಗ ದೇವ್ರ ಪೂಜೆ ಮಾಡಿದ್ರೆ ಇಷ್ಟ ಅಂತ ಏನು ಬೇಕು ಮುಗ್ಚದ್ರಿ. ಈಗ ಆಲ್ರೆಡಿ ಮುಗ್ಚಿರಲ್ರಿ, ಪೂರ ಮುಗ್ಚಿದೆ ಅದು. ಬೇರೆ ಇದು ಒಂದು ಜೀವ ಟೇಸ್ಟ್ ಬೇರೆ. ಚಂಪಲ್ ತಿರುವುದನ್ನ ಸಾಕು ಹೊರಗಡೆ ಖಾರ ಹಾಕನ್ರಿ, ಮೆಣ್ಸಿಕಾಯಿ ಹಾಕಿ ನಾನು ಒಳಗೆ ಸರ್ ನೋಡೋಣ ನೋಡಮ್. ಅದೆಲ್ಲ ಆಗಿಲ್ರಿ ಫ್ರೆಂಡ್ಸ್. ಸಪ್ಪನ್ ಬೆಳೆ ಕುಚ್ಚಿ ನೋಡ್ರಿ. ಇದಕ್ಕೆ ಪಾಣಿ ಹೊಡಿಬೇಕೀಗ. ಬೇಳೆ ಪಾಣಿ ಹಾಕಿ ಸಪ್ಪನ್ ಬೆಳೆ ಅದ್ರಾಗ ಬೆಳ್ಳುಳ್ಳಿ ಕುಟ್ತೀನಿ. ಬೆಳ್ಳುಳ್ಳಿ ಫ್ರೈ ಆಗತ್ತಲ್ಲ. ಇದು ಯಜಮಾನ್ರಿ ಕ್ಯಾಮ್ರಾಮನ್ ಆಗ್ಯಾರ. ಜೀರಾ ಮುರಿ ಈಗ ಹಾಕ್ತೀನಿ ನೋಡ್ರಿ. ನಾನು ಹಂಗೆ ಬದಾಮ್ ತಿನ್ಲತ್ತಿದ್ರಿ. ಕಡಿಪತ್ತ ಸಪ್ಪಂಬೇಳೆ ನೋಡ್ರಿ. ಇದು ಸಪ್ಪಂಬೇಳೆ. ಈ ಕಡೆ 2 ಟಮಾಟಿ ತೊಗರಿಬೇಳೆ ಕುಚ್ಕೊಂಡಿನಿ. ಈಗ ಖಾರ ಹಾಕಲ್ಲ ಹುಡುಗರಿಗೆ, ಹೊಟ್ಟಿಗೆ ಬರೋಬ್ಬರ ಇಲ್ರಿ ಫ್ರೆಂಡ್ಸ್. ಅದಕ್ಕೆ ಖಾರ ಹಾಕಲ್ಲ. ಅರ್ಸಿಣಿದ್ರಾಗ ಹಾಕ್ಬಿಡ್ರಿ. ಸೀರ್ಬೇಡ್ರಿ, ಅರ್ಸಿಣಿದ್ರಾಗ ಹಾಕ್ಬಿಟ್ಟೀನಿ ರೀ. ಹಾಕಮ್ಮ ಸರ್ ಕುದಿಲಿ ತಗೋ ಸರ್. ಚಟಕ್ ಮಾಡ್ತು ನೋಡ್ರಿ. ಚಟಕ್ ಇಟ್ಟಿಗೆ ಆಯ್ತು ನೋಡ್ರಿ. ಸಪ್ಪಂಬೇಳೆ ರೆಡಿ. ಉಪ್ಪು ಹಾಕ್ತೀನಿ ಒಂದರ. ಸಾಲಿ ಡಬ್ಬಕ್ಕೂ ಇದೆ ರೀ ಈಗ ಅವ್ರಿಗೆ. ನೀರು ಹಾಕಲಿ ಜರ ಸಾಕ್ರಿ. ಸಪ್ಪಂಬೇಳೆ ರೆಡಿ ಆಯ್ತು ನೋಡಿ. ಕುದೀತದೆ ಈಗ. ಅಲ್ಲಿಗೆ ಇಡ್ತೀನಿ. ಬಿಡ್ರಿ ಅಳಗಾಡ್ಸ್ಬೇಡ್ರಿ. ಕೊತ್ತಂಬರಿ ಹಾಕಿದ್ ನೋಡ್ರಿ. ನಾವು ವಿಡಿಯೋ ಮಾಡತ್ತಿದ್ದೇವೆ. ಅಳಗಾಡ್ಸಿ ತೋರಿಸ್ಬೇಕತ್ತದ. ಅಳಗಾಡ್ಸಿ ತೋರಿಸಿ ಕೊತ್ತಂಬರಿ ಹಾಕಿನಲ್ರಿ ಮ್ಯಾಗ. ಸಪ್ಪಂಬೇಳೆ ಹಂಗೆ ಕಮೆಂಟ್ ಹಾಕ್ರಿ. ಏನು ಕಾಣಿಸ್ತದ ಅನ್ನಿಗೆ ಹಚ್ತೇನೆ ರೀ. ಈಗ ನಾನು ಕೆಲಸ ಅದ. ಕೆಲಸ ಮಾಡಬೇಕು. ಇದು ಹಿಂಗೆ ಬಾಯ ಹಾಕೊಂಡು ಮಾಡಬೇಕು. ತೊಗೊಂಡ್ಬರ್ತೀವಿ ನಾ ಇದು ಮಾಡ್ತೀನಿ. ಆ್ಯಕ್ಷನ್ ಸ್ಟಾರ್ಟ್. ನೋಡ್ರಿ ಹೆಂಗೆ ಮಾಡ್ತಾರೆ ಈಗ. ನೀರು ಹಾಕ್ಯಾಳ, ನೀರಿನಾಗ ಉಪ್ಪು ಹಾಕ್ಯಾಳ. ಉಪ್ಪು ಹಾಕಿ ಹಂಗೆ ಮಾಡ್ಬೇಕು ನೋಡ್ರಿ. ಗಂಟ್ಲು ಬ್ಯಾನಿಸಿಲ್ಲ. ಟಾನ್ಸಿಲ್ ಯಾರಿಗಾಗ್ಯದ ಅವ್ರಿಗೆ ಹಿಂಗೆ ಮಾಡ್ಬೇಕು ನೋಡ್ರಿ. ಟಾನ್ಸಿಲ್ ಮಾಡಿದವ್ರು ಹಿಂಗೆ ಮಾಡ್ಬೇಕು, ಆದವ್ರು ಹಿಂಗೆ ಮಾಡ್ಬೇಕಿಲ್ಲ. ಈ ಥರ ಮಾಡಿದ್ರೆ ಕಮ್ಮಿ ಆಗ್ತದೆ. ಮತ್ತು ಟ್ಯಾಬ್ಲೆಟ್ ತೊಗೋಬೇಕು. ಆಪ್ರೇಷನ್ ಮಾಡ್ಕೋಬೇಡ್ರಿ ಯಾರು ಭೀ, ಎಲ್ಲರಿಗೆ ಹೇಳ್ತೀನಿ. ಆಪ್ರೇಷನ್ ಮಾಡ್ಕೋಬೇಕಂದ್ರೆ ಗಂಟ್ಲು ಕೊಯ್ತಾರೇನು? ಕಮ್ಮಿಗೆ ಬಿಡ್ರಿ ಇದೆಲ್ಲ.
ಮಸ್ತಾಗಿ ಮೈ ತೊಳೆದಿದ್ರು ಅವ್ರಿಗೆ. ವಿಜ್ಜು ನೋಡ್ರಿ ವಿಡಿಯೋದಾಗ ಬರಲ್ಲ ಅಂತನ್ರಿ ಅವ. ಇಷ್ಟ ಆಗಲ್ರ ನೀಗಿ ವಿಜ್ಜು ವಿಜ್ಜು ಮಾತಾಡು. ಬಿಸಿ ಬಿಸಿ ಅನ್ನ ಸಪ್ಪನ್ ಬೆಳ್ಳತ್ತಿದ್ರಿ ಏನು? ಹಾಂ ನೋಡಿ ಮೈ ತೊಳೆದಿದ್ರಿ. ಇಲ್ಲಿ ಸಪ್ಪನ್ ಬ್ಯಾಳಿ ಅನ್ನ, ಬಿಸಿ ಬಿಸಿ ಸಪ್ಪನ್ ಬೇಳೆ ಅನ್ನ ಊಟ ಮಾಡತ್ತಾರಿ. ಸಪ್ಪನ್ ಬೇಳೆ ಹೆಂಗೈತ್ರಿ ಉಣ್ಣು ನೋಡಪ್ಪಿಲು. ಮಸ್ತ್ ಆಗದಿಲ್ಲ? ಯಾರು ಮಾಡ್ರ? ಮಮ್ಮಿ ಮಾಡಿದ್ರೆ ಸೂಪರ್ ಆತ. ಪಪ್ಪ ಮಾಡಿದ್ರ ನಿಮಗೆ ಹೆಂಗ್ ಬಿಟ್ಟು ಕೊಡ್ತಿರ್ಬೇಕ್ರಿ ಅವರು. ಈ ಉಪ್ಪಿನಕಾಯಿ ತೋರ್ಸಂತಾರ್ರಿ. ಎಲ್ಲೈತ್ರಿ ಇದು? ಎಲ್ಲಿ ತಗೊಂಬಂದಿರಿ ಉಪ್ಪಿನಕಾಯಿ? ಹೈದ್ರಾಬಾದ್ ಉಪ್ಪಿನಕಾಯಿ. ಇದು ಎದ್ರ ಉಪ್ಪಿನಕಾಯಿ ರೀ? ಇದು ಲಾಲ್ ಹಸಿಮೆಣಸಿಕಾಯಿ ಉಪ್ಪಿನಕಾಯಿ ರೀ. ಇದು ಹಾ ಅದು ಇದ್ರ ಉಪ್ಪಿನಕಾಯಿ. ಅಲ್ಲಿ ತೊಗೊಂಬರ್ತಾರಿ. 50 ರೂಪಾಯಿ ಒಂದು ಡಬ್ಬ ಅಲ್ರಿ ಅದು? ಹಾ ರೀ 50 ರೂಪಾಯಿ ಒಂದು ಡಬ್ಬ ಅಲ್ರಿ? 60 ರೂಪಾಯಿ ಒಂದು ಡಬ್ಬ ಆತ್ ನೋಡ್ರಿ. ಸೂಪರ್ ಇರ್ತಾವ. ನಮಗಂತೂ ಕಂಡಪಟ್ಟಿ ಇಷ್ಟ ಆಗ್ಯಾವ್ರಿ ಫ್ರೆಂಡ್ಸ್. ಲಾಲ್ ಹಸಿಮೆಣಸಿಕಾಯಿ ಆಯ್ತು ನೋಡ್ರಿ. ಅವನಿಗೆ ತ್ಯಾಗಿಡ ಕೊಡ್ತೀನಿ. ಬರ್ರಿ ನಾವು ಉಣಮ್ರಿ. ಅದು ಗ್ಯಾಸ್ ಬಂದ್ ಮಾಡ್ರಿ. ನಮ್ಮ ನೋಡ್ರಿ ನಾವ್ ಏನೇನ್ ಮಾಡಿವ ಅಂತಂದ್ರ ಸಬ್ಸಿ ಪಲ್ಯ ನಿನ್ನಿದಿ ಅದ, ಟೊಮೆಟೊ ಸಾರು ನಿನ್ನಿದಿ ಅದ, ಚಪಾತಿ ಕೂಡ ನಿನ್ನಿವಿ ಅವರಿ, ಮತ್ತೆ ಬಿಸಿ ಸಪ್ಪಂಬೇಳೆ ಅನ್ನ ಮಾಡೀನಿ. ಹುಡುಗರಿಗೆ ಡಬ್ಬ ಕಾಗಟ್ಟೇನ್ರಿ ಸಾಲಿಗೆ. ನೋಡ್ರಿ ಗೈಸ್, ಬರ್ರಿ ಊಟ ಮಾಡಮಂತ. ಸಬ್ಸಿ ಪಲ್ಯ ರೊಟ್ಟಿ ಇವತ್ತು ಮುಂಜಾನೆ 8:30 ಆಗ್ಯದ ನೋಡ್ರಿ ಫ್ರೆಂಡ್ಸ್. 8:30ಗೆ ಊಟ ಮಾಡತ್ತೀವಿ. ಅವ್ರಿಗೆ ಸಾಲಿಗೆ ಕಳಿಸಿ ನಾನು ಕೆಲ್ಸಕ್ಕೆ ಹೋಗ್ಬೇಕ್ರಿ. ನೋಡ್ರಿ ನಂಗೆ ಉಣಿಸ್ತಾರ ನನಗೆ ಉಣಿಸಂದ್ರೆ ಪಪ್ಪಗೆ ಪರವಳಿಗೆ ಉಣಿಸ್ಕತ್ತಾರ ನೋಡ್ರಿ ಯಜಮಾನ್ರಿ. ನಮ್ಗೆ ಊಟ ಮಾಡ್ಲೇವ ನೀವು ನೋಡ್ರಿ. ಇದನ್ನ ಪೈಲಾ ಅನ್ನವನ್ನು ಖಾಲಿ ಮಾಡೋದು ಮೊದಲ. 8:30 ಕೆಲ್ಸಕ್ಕೆ ಹೋಗ್ಬೇಕ್ರಿ ನಾವೀಗ. ಊಟ ಮಾಡಿ ಹೋಗ್ತೀರಿ. ಎಲ್ಲಾರು ಹೋಗ್ತಾರ ಕೆಲ್ಸಿಗೆ ಫ್ರೆಂಡ್ಸ್. ಕೆಲಸ ಮಾಡೀನಿ. ಟೈಮಿಗೆ 11 ಗಂಟೆ ಆಗ್ಲತ್ತದ. ಇವಾಗ ಮನೆಗೆ ಹೊಂಟೀನಿ. ಮನೆಗೇನು ಹೋಗಂಗಿಲ್ಲ. ಸ್ವಲ್ಪ ನಾವು ವಿಜ್ಜಿದು ಆಧಾರ್ ಕಾರ್ಡ್ ತೆಗ್ದಿನಲ್ರಿ, ಅದ್ರದ್ದು ಪೋತಿದ. ಅದ್ರ ಆಧಾರ್ ಕಾರ್ಡ್ ತೆಗಿಲಿಕ್ಕೆ ಹೋಗ್ಬೇಕು. ಬರ್ರಿ ಏನೇನಾಗುತ್ತಂತ ನೋಡೋಣ. ರಿಕ್ಷಾ ಸಿಕ್ತು. ರಿಕ್ಷಾಕ್ಕೆ ಹೋಗ್ಬೇಕ್ರಿ. ಇಲ್ಲಾಂದ್ರೆ ನಡ್ಕೊತ ಹೋಗ್ಬೇಕ್ರಿ. ಅದು ಅಲ್ಲಿ ಅದ ರೀ ಪಂಚಮುಖಿ ಬಲ್ಲಿ ಅದ. ಆಧಾರ್ ಕಾರ್ಡ್ ತೊಗೊಂಬರೋದು 2 ತಿಂಗಳಾಯ್ತು. ಆಧಾರ್ ಕಾರ್ಡ್ ತೊಗೊಂಬಂದು ಇನ್ನು ಆಧಾರ್ ಕಾರ್ಡ್ ಅದು ಪೌತಿ ಅದ, ಇದು ತೊಗೊಂಬಂದಿಲ್ರಿ. ಹೋಗ್ಬೇಕು. ಇಲ್ಲಿದ್ದು ನಡ್ಕೊತ ಹೋಗ್ಬೇಕ್ರಿ ಫ್ರೆಂಡ್ಸ. ಯಜಮಾನ್ರಂತೂ ಹೋಗ್ಯಾರಂತ ಅವಾಗ ಚಾವಿ ಕೊಟ್ಟು ನಾವು ಹೋಗ್ಬೇಕು. ಬಟ್ಟೆ ಬಾಂಡೆ ಅದ ರೀ ಕೆಲಸ ಏನೋ ರಗಡ. ಸೊ ಮನೆಗೆ ಹೋಗಿ ಕೈಕಾಲು ಮುಖ ತೊಗೊಂಡು ಬೇರೆ ಡ್ರೆಸ್ ಹಾಕೊಂಡು ಹೋಗ್ಬೇಕಂತಂದ್ರೆ ಸದ್ಯಕ್ಕೆ ನನಗಂತೂ ಆಗಲ್ರಿ. ಇಲ್ಲಿದೆ ಆ ಕಡೆ ಹೋಗಿ ಆಧಾರ್ ಕಾರ್ಡ್ ತಗೊಂಡು ಮನೆಗೆ ಹೋಗ್ತೀನಿ ರೀ. ಮನೆಗೆ ಹೋಗಿ ವಾಪಸ್ ಮತ್ತೆ ಬರೋದು ಆಲಾರ್ ಮಾತು ಎಲ್ಲ ಬ್ಯಾಸ್ರ ಬಂದುಬಿಟ್ಟದ ನಂಗೆ. ಸೊ ಇಲ್ಲಿದೆ ಹೋಗ್ತೀನಿ, ಬರ್ರಿ ಹೋಗೋಣ ಅಂತ. ಫ್ರೆಂಡ್ಸ ಕೆಲಸದಿಂದ ಬಂದಿದ್ದೆ ರೀ. ಬಂದೀನಿ ನೋಡ್ರಿ. ನಮ್ಮ ಮನ್ಯಾಗ ಕೆಲಸ ಎಷ್ಟದ. ಈಗ ಮುಂಜಾನೆ ಒಕ್ಕಟ್ಟು ಹೋಗಿದ್ದೇನ. ಇಲ್ಲೇ ಕೆಳಗೆ ಇಟ್ಟೋಗಿದ್ರಿ. ನಮ್ಮ ಯಜಮಾನ್ರೆಲ್ಲ ಬಾಂಡೆ ಗಿಂಡೆ ತೆಗೆದು ಮ್ಯಾಗಿಟ್ಟು ಸ್ವಚ್ಛ ಕಸ ಹೊಡೆದು ಹೋಗ್ಯಾರ. ಹೊರಗೆ ಹೋಗ್ಯಾರ. ಸೊ ಈಗ ನಾ ಬಾಂಡೆ ತಿಕ್ಬೇಕು, ಬಟ್ಟೆ ಇವಾಗ್ರಿ ಗ್ಯಾಸ್ ಕಾಸ್ಲಾಡ್ತೀನಿ ನೋಡಿ. ಕಿಚನ್ ಇಷ್ಟು ಹೊಲಸಾಗ್ಯದ. ಮನೆಗೆ ಎಲ್ಲಿದ್ದಲ್ಲೇ ಬಿದ್ದಾವ ನೋಡ್ರಿ. ಮುಂಜಾನೆ ಏನು ಕೆಲಸ ಆಗಲ್ಲ ನಂಗೆ ಮುಂಜಾನೆ ಮಾಡೋದು. ಈ ಕೆಲಸದಿಂದ ಬಂದೀನಿ ಈಗ ನೋಡ್ರಿ. 12 ಆಗ್ಯದ ಟೈಮ್, 12 ಗಂಟೆ. ಈಗ ಕೆಲಸ ಮಾಡ್ಬೇಕ್ರಿ ನಾ. ಇದನ್ನು ಬಿಟ್ಟು ಬಾಂಡೆ ಇಷ್ಟೆಲ್ಲ ಬಟ್ಟೆ ಇವ ನೋಡ್ರಿ. ಎಲ್ಲಿದ್ದಲ್ಲೇ ಒಕ್ಕಟ್ಟು ಹೋಗಿನಿ. ಈಗ ಪಟ ಬಟ್ಟೆ ಒಗಿತೀನಿ ಈಗ. ಇವ ಕೆಲಸ ರಗಡದ. ಈಗ ಭಾಳ ಬೇಸರ ಬಂದುಬಿಡ್ತದೆ ನೋಡ್ರಿ. ಆ ಕಡೆ ಹೊರಗೆ ಹೋಗಿ ಬರೋದು. ನೀರು ಬಂದಾಗೂ ಹಾಕಿಲ್ಲ. ಇಷ್ಟೊಂದು ಬಿಟ್ಟು ಬಾಂಡ್ಯ ಇದಿಟ್ಟೆಲ್ಲ ಮನೆ ಸ್ವಚ್ಛ ಕಸ ಹೊಡ್ಕೋದು. ಎಲ್ಲಿದ್ದಲ್ಲೇ ಬಿದ್ದಾವ. ಪಿಲ್ಲಿ ಹಾಯೇನು ಅಲ್ಲ ಸಡ್ಗಂಗೆ ಕೂತಾಡೋರು. ಮಮ್ಮಿ ಬಿಟ್ಟು ಹೋಗಳಿಕ್ಕಿಗೆ ಕೆಲಸ ಅಂತೇಳಿ ಅದಕ್ಕೆ ಸಟ್ಗಂಗೆ ಕೂತಾಯಿ. ಸಟ್ಗಂಗೆ ಕೂತಿದ್ದಿಲ್ಲ, ಮಾರಿ ಉಬ್ಸ್ಕೊಂಡು ಕೂತಿಲ್ಲ. ಬಿಸ್ಕಿಟ್ ಕೊಡಲಿ? ಬಿಸ್ಕಿಟ್ ತಿತ್ತಿ ಒಳಬರ ಓಲಕ್ಕಿ ನಿಮ್ಮ ಮಮ್ಮಿ ಬಡಿತೇನು? ಬಿಸ್ಕಿಟ್ ಕೊಡಲಿ? ಕೊಡ್ತದಮ್ಮ. ನೋಡ್ರಿ ನಮ್ಮ ವಿಜ್ಜಿ ಆಧಾರ್ ಕಾರ್ಡ್ ನೋಡ್ರಿ ಫ್ರೆಂಡ್ಸ.
ಹ್ಯಾಂಗೆ ಬಂದಂತ ಕಮೆಂಟ್ ಹಾಕ್ರಿ. ನಮ್ಮ ವಿಜ್ಜಿದ ಆಧಾರ್ ಕಾರ್ಡ್ ನೋಡಿರಿ, ಮುಖ ನೋಡಿರಿ ವಿಜ್ಜಿದು. ಇವತ್ತು ಬಂತು ರೀ, ಇವತ್ತು ಮುಹೂರ್ತ ಬಂದು ಒಂದು ಆಧಾರ್ ಕಾರ್ಡ್ ಅದು ವಿಜ್ಜಿದ್ ತಕ್ಕೊಂಬಂದಿದ್ದೆವು. ಈಗೇನು ವಿರಾಜಿಂದೆ ಉಳ್ದದ ನೋಡಿರಿ ಫ್ರೆಂಡ್ಸ್ ಆಧಾರ್ ಕಾರ್ಡ. ವಿಜ್ಜಿದಾಗ್ಯದ ಕೆಲಸ ಮಾಡ್ಕೊತೀನಿ ರೀ, ಭಾಳ ಅದ ಕೆಲಸಗಳು. ಸೊ ಇದಿಷ್ಟೆಲ್ಲ ಕಿಚನ್ ಅದೆಲ್ಲ ತೊಳ್ಕೊತೀನಿ. ಕಂಡಪಟ್ಟಿ ಹಾಲು ಕಾಸಿನಿ ಒಂದಮ್ಮ ಬ್ಯಾಸ್ ಬಿಟ್ಟದ ನೋಡ್ರಿ. ಇಷ್ಟೆಲ್ಲ ಮಾಡತ್ತನ ಒಂದು ಆಗ್ತದ ಈ ಟೈಮ್ನಾಗ ಫ್ರೆಂಡ್ಸ್. ನೋಡಿರಿ ಇಷ್ಟೆಲ್ಲ ಬಟ್ಟೆ ಒಗ್ದಾರಿ ವಯಸ್ಸು ಬಕ್ಕಳಿದ್ದು ವಯಸ್ಸು ಬಟ್ಟೆ ಒಗ್ಕೊಂಡ. ಸೊ ಇದು ಎಲ್ಲ ತೊಳ್ಕೊಂಡೆ ರೀ. ಬಟ್ಟೆ ಒಗದನ್ನ ಬಟ್ಟೆ ಬಂಡೆ ಮಾಡಿದ್ರೆ ಇದೆಲ್ಲ ತೊಳ್ಕೊಬೇಕಾಗ್ತದೆ. ಯಾಕಂದ್ರೆ ಫುಲ್ಲೆಲ್ಲ ಗಾಣ ಆಗಿಬಿಡ್ತದೆ ರೀ. ಮುಂಜೆ ಹಿಡ್ದು ಪರ್ಗಳು ಗುಡಿಯಾಡಿ ಮಾಡ್ಯಾರ ಗಾಣ ಆಗಿಬಿಡ್ತದ. ಅವ್ರು ಬರತನ ಇದೆಲ್ಲ ಸ್ವಚ್ಛ ಇರ್ತದೆ ನೋಡಿರಿ. ಪರ್ಗಳು ಬರತನ ಅವ್ರು ಬಂದ್ರಂದ್ರೆ ಮುಗ್ದ ತಿಳ್ಕೊಬೇಕ್ರಿ. ಎಲ್ಲ ಸ್ವಚ್ಛ ಗಾಣ ಮಾಡಿಬಿಡ್ತಾರೆ. ಹುಡುಗರು ಬರತನ ಸ್ವಚ್ಛ ಇರ್ತದೆ. ಸ್ವಚ್ಛ ಮನೆ ತೊಳ್ಕೊಂಡೇನಿ ರೀ. ಕಿಚನ್ ಎಲ್ಲ ತೊಳ್ಕೊಂಡೇನಿ. ಇದಿಷ್ಟೆಲ್ಲ ಭಾಂಡೆ ತಿಕ್ಕೀನಿ ರೀ. ಇದಿಷ್ಟೆಲ್ಲ ತೊಳ್ಕೊಂಡ್ಬಿಟ್ಟು ನೋಡಿರಿ ಫ್ರೆಂಡ್ಸ. ಸೊ ಎಲ್ಲ ಕ್ಲೀನ್ ಆಗಿಬಿಟ್ಟದ ನೋಡಿರಿ ಫ್ರೆಂಡ್ಸ. ಇಷ್ಟು ತನಕ ಎಲ್ಲ ಕೆಲಸ ಮಾಡೀನಿ. ಬಟ್ಟೆ ಬಂದಾವ್ರಿ. ಇದು 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಅಂತಾರೆ ಬಟ್ಟೆ. ಸದ್ಯಕ್ಕೆ ಒಳಗೆ ಹೋಗ ಮನೆ ಆರ್ತದ ರೀ. ಫ್ಯಾನ್ ಹಚ್ಬಿಟ್ಟು ಮನೆ ಆರ್ತದ. ಸೊ ಮುಂದೆ ಹಿಡ್ದು ಇಟ್ಟೆಲ್ಲ ಆಯ್ತು ನೋಡಿರಿ ಫ್ರೆಂಡ್ಸ್ ಕೆಲಸ. ಎಲ್ಲ ಸ್ವಚ್ಛ ಎಲ್ಲ ಕ್ಲೀನಾಗದ. ನಾನು ಕೈಕಲ್ ಮುಖ ತೊಳ್ಕೊಂಡೇನಿ ರೀ. ಊಟ ಮಾಡ್ಬೇಕು ಈಗ. ಮುಂಜೆ ಉಂಡೋಗಿದೆ ಯಜಮಾನ್ರ ಜೊತೆ ಪಲ್ಯ ಚಪಾತಿ ಎಲ್ಲ ಉಂಡೋಗಿದೆ. ಈಗ ಗೋಳಿ ತೊಗೊಂಡಿಲ್ರಿ. ನಾ ಮುಂಜೆ ಗೋಳಿ ತೊಳಾರ್ದಿನ ಹೋಗಿ ನೆನಪಾರಿ. ಈಗ ಗೋಳಿ ತೊಗೋಬೇಕು. ಸೊ ಕೆಲಸಗಳು ಭಾಳ ಅವ್ರಿ ಫ್ರೆಂಡ್ಸ. ನಾಳೆ ಶಿವರಾತ್ರಿ ಅದಲ್ರಿ. ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಆಲ್ರೆಡಿ ಜಗ್ಲಿ ತೆಳಗಿಂದೆಲ್ಲ ಕಸ ಹೊಡ್ದೀನಿ ರೀ. ಸಮಯ ಎಲ್ಲ ತಿಕ್ಕೊಂಡೀನಿ. ಇನ್ನು ನಾಳೆ ಪೂಜೆ ಸಾಮಾನುಗಳು ಅವು ಇವು ಎಲ್ಲ ತಂದೇನಿ ರೀ. ಸೊ ಎಲ್ಲ ಮುಂದಿನ ಬ್ಲಾಗ್ಗಳ ಶೇರ್ ಮಾಡ್ಕೊತೀನಂತ. ಶಿವರಾತ್ರಿ ಹೆಂಗೆ ಮಾಡ್ತೀವಿ ಏನು ಸುದ್ದಿ ಅಂತೆಲ್ಲ ಶೇರ್ ಮಾಡ್ಕೊತೀನಂತ ರೀ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದ್ರೆ ಆದಷ್ಟು ಲೈಕ್ ಕೊಡಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತಿನ ಬ್ಲಾಗ್ ಇಲ್ಲಿ ಏನು ಮಾಡ್ತೀನಿ ರೀ. ಮತ್ತೆ ಮುಂದಿನ ಬ್ಲಾಗ್ಗಳ ಸಿಗಂಬ್ರಿ ಫ್ರೆಂಡ್ಸ. ಬಾಯ್ ರೀ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತೇನಿಲ್ಲ. ಬಾಯ್ ರೀ ಫ್ರೆಂಡ್ಸ್.